ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್. ಸ್ನೇಹಿತರೆ, ಬರುವ ಶುಕ್ರವಾರದಂದು 26 ಅಂದು ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಯಾವಾಗಲೂ ಪ್ರತಿ ವರ್ಷದಂತೆ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ 2ನೇ ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರದಂದು ಬರುತ್ತೆ. ಸೊ ಸಾಕಷ್ಟು ಜನಕ್ಕೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗ ಮಾಡಬೇಕು ಆ್ಯಂಡ್ ನಾವು ವರಮಹಾಲಕ್ಷ್ಮಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ತುಂಬನೇ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕಿಂತ ಹಿಂದೆ ನಾನು ಹೇಳ್ತಕ್ಕಂತಹ ವಿಷಯ ಚರ್ಚೆ ಏನಂತಂದ್ರೆ, ಲಕ್ಷ್ಮಿ ಹೇಗೆ ಒಲಿತಾಳೆ ಆ್ಯಂಡ್ ಲಕ್ಷ್ಮಿ ನಮ್ಮ ಮನಸ್ಸುದ್ದಿಯಾಗಿ ಹೇಗಿರಬೇಕು, ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಬರ್ಮಾಡ್ಕೊಳ್ಬೇಕಾ ಅಥವಾ ಲಕ್ಷ್ಮಿ ಯಾವಾಗಲೂ ಇರ್ತಾಳ, ಅದ್ರ ಬಗ್ಗೆ ತಿಳಿಸ್ತಾ ಹೋಗೋಣ. ಹೆಚ್ಚಿನದಾಗಿ ಯಾಕಂದ್ರೆ ನಮ್ಮ ಮನಸ್ಸು ಶುದ್ಧಿಯಾಗಿತ್ತು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಾರ್ದು. ಪ್ರತಿ ಶುಕ್ರವಾರ ಪ್ರತಿ ದಿನದಂದು ವರಮಹಾಲಕ್ಷ್ಮಿಯನ್ನು ನಾವು ಬರ್ಮಾಡ್ಕೊಳ್ಬೇಕು ಆ್ಯಂಡ್ ಆರಾಧನೆ ಮಾಡಬೇಕು. ಆ್ಯಂಡ್ ನಮಗಿಂತಹ ಆರೋಗ್ಯವನ್ನು ಕೊಟ್ಟಿರ್ತಕ್ಕಂತಹ ವರಮಹಾಲಕ್ಷ್ಮಿಗೆ ನಾವು ಒಂದು ಕೃತಜ್ಞತೆಯಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಹೆಚ್ಚಿನದಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಹಾಗೆ ವಿಡಿಯೋ ನೋಡ್ತೀರಾ, ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಷಯದ ಕಡೆ ಹೋಗೋಣ. ಸ್ನೇಹಿತರೆ, ಬರುವ 26ನೇ ತಾರೀಕು 2026 ವರಮಹಾಲಕ್ಷ್ಮಿ ಹಬ್ಬ ಇದೆ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಸಾಕಷ್ಟು ಈ ಒಂದು 21ನೇ ತಾರೀಕನೇ ಶ್ರಾವಣ ಮಾಸದ 2ನೇ ಶುಕ್ಲ ಪಕ್ಷದಂದೇ ಮಾಡಬೇಕಾಗತ್ತೆ. ಬೈ ಮಿಸ್ ಇವಾಗ ಏನೋ ಒಂದು ಕಾರಣಾಂತರಗಳಿಂದ ಬೇರೆ ವಾರ ನಾವು ಮಾಡ್ತೀವಿ ಅನ್ನೋದಾದರೆ, ಈ ಸಲ ಬರ್ತಕ್ಕಂತಹ ನ್ಯೂಮರಾಲಜಿಸ್ಟ್ನ ಪ್ರಕಾರ 28 ನೆಕ್ಸ್ಟ್ ಶುಕ್ರವಾರ ಅಷ್ಟು ಸಮಂಜಸವಾಗಿಲ್ಲ, ಅಷ್ಟು ಸಂಖ್ಯೆ ಒಂದು ನೆಗೆಟಿವ್ನ ವೈಬ್ಸ್ನ ತೋರಿಸುತ್ತೆ. ಹಾಗಾಗಿ ನೀವು ನೆಕ್ಸ್ಟ್ ಬರ್ತಕ್ಕಂತಹ 4ನೇ ತಾರೀಕು ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮವಾಗಿರುತ್ತೆ. ಸೊ ಹೆಚ್ಚಿನದಾಗಿ ನಾವು ಯಾವ ಟೈಮಲ್ಲಿ ಕೂರಿಸ್ಬೇಕು, ಸೊ ಯಾವ ಸೀರೆಯನ್ನು ಕೂರಿಸ್ಬೇಕು, ಹಾಕಿ ಕೂರಿಸ್ಬೇಕು, ಮತ್ತು ಯಾವ ರೀತಿ ಎಲ್ಲ ಪೂಜೆಯನ್ನು ಮಾಡಬೇಕು, ಯಾವೆಲ್ಲ ವಸ್ತುಗಳನ್ನ ಇಟ್ಟರೆ ನಮಗೆ ಲಕ್ಷ್ಮಿ ಒಲಿತಾಳ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಸರಿ, ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ವರಮಹಾಲಕ್ಷ್ಮಿ ಹಬ್ಬ ಯಾಕಂದರೆ ಸಾಕಷ್ಟು ಪುರಾಣಗಳಲ್ಲಿ ಒಂದು ಪ್ರತಿನಿತ್ಯ ನಮ್ಮ ಲೋಕಕ್ಕೆ ಬರ್ತಕ್ಕಂಥದ್ದಾಗಿರ್ಬೋದು, ಅವರ ಸಿದ್ಧಿ ಇದಾಗಿರ್ಬೋದು, ಪ್ರತಿಯೊಂದಕ್ಕೂ ಆಯಾ ದಿನದಲ್ಲಿ ಆಚರಿಸ್ತಾ ಹೋಗ್ತಾರೆ. ಸೊ ಅವರು ಆಚರಿಸ್ಕೊಳ್ಳೋದನ್ನು ಆ ದಿನವಾಗಿ ನಾವು ಹಬ್ಬದ ರೀತಿ ಆಚರಿಸ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಅದೇ ಒಂದು ಟ್ರೆಂಡ್, ಕೈ ಕಾಲುಗಳನ್ನ ಇಡ್ತಕ್ಕಂಥದ್ದು, ಬ್ರ್ಯಾಂಡೆಡ್ ಒಡವೆಗಳನ್ನ ಹಾಕೊಳ್ತಕ್ಕಂಥದ್ದು, ಲಕ್ಷ್ಮಿಗೆ ಸಾಲ ಮಾಡಿ ಏನೇನೋ ತರ್ತಕ್ಕಂಥದ್ದು, ಈ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಸೊ ನಾವು ಸಾಲ ಮಾಡಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದ್ರಿಂದ ಆ ಸಾಲ ತೀರ್ಸೋದಕ್ಕೆ ಒದ್ದಾಡ್ತೀವಿ ವಿನಃ ಸೊ ನಮಗೆ ವರಮಹಾಲಕ್ಷ್ಮಿ ಹೇಗೆ ನಮಗೆ ಪಾಸಿಟಿವ್ ಆಗಿ ಬರ್ತಾಳೆ. ಸೊ ಇರೋದ್ರಲ್ಲಿ ನಾನು ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇರ್ತಕ್ಕಂತಹದ್ದು, ಒಮ್ಮೆ ಒಂದು ಧ್ಯಾನದಲ್ಲಿ ಕೂತಿರ್ತಕ್ಕಂತಹ ಶಿವನ ಹತ್ರ ಹೋಗ್ಬಿಟ್ಟು ಪಾರ್ವತಿ ಒಂದು ಹೆಣ್ಮಕ್ಳು ಒಂದು ಒಳ್ಳೆ ಅದ್ಭುತವಾದಂತಹ ಶಿಸ್ತುಬದ್ಧವಾದಂತಹ ವ್ರತವನ್ನು ಮಾಡೋದಾದರೆ ಆ ವ್ರತ ಯಾವುದು ಅಂತ ಹೇಳಿದಾಗ, ಆ ಒಂದು ಪಾರ್ವತಿ ಉಪದೇಶದಂತೆ ಶಿವ ಉಪದೇಶಿಸಿದ್ದು ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತ. ಸೊ ಆದೇಶಿಸಿದ್ದ ಆಗಿನಿಂದಲೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಅಚ್ಚುಕಟ್ಟಾಗಿ ಒಳ್ಳೆ ಶಿಸ್ತುಬದ್ಧವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ತಮ್ಮ ಮನೆಯ ಹೆಣ್ಣು ಮಕ್ಕಳುಗಳು ಎಲ್ಲರೂ ಸೇರಿಕೊಂಡು ಒಂದು ಹಬ್ಬದ ರೀತಿಯೇ ಮಾಡ್ತಾರೆ. ಸೊ ನಾನು ಹೇಳ್ತಕ್ಕಂಥದ್ದು, ಈ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ನಾವು ನೋಡ್ತಕ್ಕಂತಹ ಟ್ರೆಂಡಲ್ಲಿ, ಸೊ ಅವ್ರ ಮನೆ ಅಷ್ಟು ದುಡ್ಡಿಟ್ಟಿದ್ರು, ಅವ್ರ ಮನೆ ಅಷ್ಟು ಅಲಂಕಾರ ಮಾಡಿದ್ದಾರೆ, ನಾನು ನೆಕ್ಸ್ಟ್ ವರ್ಷ ಅಥವಾ ಈ ವರ್ಷ ನಾನು ಈ ರೀತಿ ಮಾಡಬೇಕು ಅನ್ನೋದು ತಲೆನಲ್ಲಿ ಇಟ್ಕೊಂಡಿರ್ತಾರೆ. ಸೊ ನಾನಿಲ್ಲಿ ಒಂದಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು ಅಂತ. ನಮ್ಮ ಮನಸ್ಸು ಪ್ರತಿಯೊಂದಕ್ಕೂ ಕೂಡ ಯಾವುದೇ ಒಂದು ಕೆಟ್ಟ ಆಲೋಚನೆಗಳಿಲ್ಲದೆ, ಕೆಟ್ಟ ಒಂದು ಉದ್ದೇಶಗಳಿಲ್ಲದೆ, ಒಂದು ಒಳ್ಳೆ ಭಕ್ತಿಯಿಂದ 2 ಗಂಧದ ಕಡ್ಡಿನ ಹಚ್ಚಿ ದೇವರಿಗೆ ಹೂವನ್ನು ಅರಿಶಿಣ ಕುಂಕುಮವನ್ನು ಇಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಎಲ್ಲ ಒಂದು ಲಕ್ಷ್ಮಿನೂ ಕೂಡ ಒಲಿಯುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾವು ಮತ್ತೊಬ್ಬರಿಗೆ ಏನೋ ನೋವನ್ನು ಕೊಡ್ತಾ ಅಥವಾ ದ್ವೇಷವನ್ನು ಮಾಡ್ತಾ ಭಗವಂತನ ಹತ್ರ ಹೋಗಿ ತಲೆಬಾಗಿದ್ರೆ ಭಗವಂತ ನಮಗೆ ಇಲ್ಲಿ ಒಳ್ಳೆಯದನ್ನು ಮಾಡ್ತಾನೆ. ಸೊ ಇಲ್ಲಿ ಲಕ್ಷ್ಮಿ ಅಂತ ಅಂದ್ರೇ ನಮ್ಮ ಸಾಕಷ್ಟು ಒಂದು ಜನರುಗಳು ಅಥವಾ ನಮ್ಮ ಸಮಾಜದಲ್ಲಿ ಓಡಾಡ್ತಿರೋದೇನು ಸಂಪತ್ತು, ಆರ್ಥಿಕತೆ,
ಸೊ ಧನ, ಸಿರಿಧಾನ್ಯಗಳು, ಹಣ, ಇದಕ್ಕೆ ಲಕ್ಷ್ಮಿ ಅಂತಾನೆ ಕರೀತಾರೆ. ಲಕ್ಷ್ಮಿ ಅಂತಾನೆ ಅಂದ್ರೆ ಒಂದು ಆರೋಗ್ಯನೂ ಕೂಡ ಲಕ್ಷ್ಮಿ ಹೌದು, ಒಂದು ಸಂಪತ್ತು ಕೂಡ ಒಂದು ಭಾಗ. ಆದ್ರೆ ಆರೋಗ್ಯ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ನಾವು ಖುಷಿಯಿಂದ ಇರ್ತಕ್ಕಂಥದ್ದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಲಕ್ಷ್ಮಿ ಒಂದು ಲಕ್ಷ್ಮೀ ನಾರಾಯಣ ನಮಗೆ ಒಂದು ಸಿದ್ಧಿ ಮಾಡಿದ ಹಾಗೆ. ಸೊ ಲಕ್ಷ್ಮಿ ಅಂತ ಅಂದ್ರೇನೆ ನಾವು ಒಂದು ಸಿರಿಧಾನ್ಯಗಳಿಗೆ ಅಥವಾ ಐಶ್ವರ್ಯ, ಹಣಕಾಸಿಗೆ ಸೀಮಿತ ಅಲ್ಲ. ಅದು ಒಂದು ಭಾಗ. ಆದ್ರೆ ನಮ್ಮ ಜೀವನದಲ್ಲಿ ಏನೇನೆಲ್ಲ ನಾವು ಒಂದು ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಿದ್ದೀವಿ ಅದಕ್ಕೆಲ್ಲ ಸಿರಿ ಸಂಪತ್ತಾಗಿ ನಮಗೆ ನೆಮ್ಮದಿ ಆಗಿ ಒಂದು ಲಕ್ಷ್ಮಿನೂ ಕೂಡ ಒಂದು ಕಟಾಕ್ಷ ಆದ ಹಾಗೆ. ಸೊ ಭಗವಂತ ನಮ್ಗೆ ಎಲ್ಲವನ್ನ ಕೊಟ್ಟಿದ್ದಾನಲ್ವಾ. ಸೊ ಈ ಹಬ್ಬವನ್ನ ಭಗವಂತ ನಮಗ್ ಕೊಟ್ಟಿರ್ತಕ್ಕಂತಹ ದುಡ್ಡನ್ನೇ ಭಗವಂತನ ಮಡಿಲಿಗೆ ನಾವು ಏನಕ್ಕೆ ಹಾಕ್ತೀವಿ ಅಂತ ಅಂದ್ರೆ, ಅಪ್ಪ ತಂದೆ ಭಗವಂತ ನೀನು ಇಷ್ಟೆಲ್ಲ ಸಿರಿಧಾನ್ಯಗಳನ್ನ, ಇಷ್ಟೆಲ್ಲ ಸಿರಿ ಸಂಪತ್ತನ್ನ, ಇಷ್ಟೆಲ್ಲ ನೆಮ್ಮದಿಯನ್ನ ಕೊಟ್ಟಿದೀಯಾ. ಸೊ ಆ ಕೊಟ್ಟಿರ್ತಕ್ಕಂತಹ ನೆಮ್ಮದಿಗೆ ಒಂದು ಚಿಕ್ಕ ಕಾಣಿಕೆಯಾಗಿ, ನನ್ನದೊಂದು ಮನಸ್ತೃಪ್ತಿಯಾಗಿ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಪೂಜೆ ಮಾಡ್ತಕ್ಕಂಥದ್ದನ್ನ ಇವತ್ತಿನ ಕಾಲದಲ್ಲಿ ಟ್ರೆಂಡ್ ಮಾಡ್ಕೊಳ್ಬಿಟ್ಟಿದ್ದಾರೆ. ಸೊ ಬಣ್ಣದ ತುಂಬಾ ಬ್ರ್ಯಾಂಡೆಡ್ ಸೀರೆನ ಉಡಿಸ್ತಕ್ಕಂಥದ್ದು, ಬ್ರ್ಯಾಂಡೆಡ್ ಬೆಳ್ಳಿದು, ಅದು ಸಾಧ್ಯವಾದ್ರೆ ಕೈಲಾದ್ರೆ ಖಂಡಿತವಾಗಿ ಮಾಡ್ತಕ್ಕಂಥದ್ರಲ್ಲಿ ತಪ್ಪಿಲ್ಲ. ಆದ್ರೆ ಸಾಲ ಮಾಡಿ ಅದಕ್ಕೋಸ್ಕರನೇ ರಿಸ್ಕ್ ತಗೊಂಡು ನಾನು ಆ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೇಕು ಅನ್ನೋದ್ರಿಂದ ನಮಗೇನು ಕೂಡ ವರಮಹಾಲಕ್ಷ್ಮಿ ಸಿದ್ಧಿ ಆಗಲ್ಲ. ಆಡಂಬರ ಬೇಡ ಸ್ನೇಹಿತರೆ. ನಮ್ಮ ಮನಸ್ಸು ಸ್ಫೂರ್ತಿಯಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಗವಂತ ನಮಗೆ ಆರೋಗ್ಯವನ್ನ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಲಕ್ಷ್ಮಿ ಮತ್ತೊಂದಿಲ್ಲ. ನಮಗೆ ಒಳ್ಳೆ ಸಂಸಾರ, ಒಳ್ಳೆ ಗಂಡ ಹೆಂಡತಿ, ಒಳ್ಳೆ ಸುಖವಾದಂತಹ ಒಂದು ಕುಟುಂಬವನ್ನ ಕೊಟ್ಟಿದ್ದಾನೆ ಅಂತ ಅಂದ್ರೆ ಅದಕ್ಕಿಂತ ಒಂದು ಅತ್ಯುತ್ತಮವಾದಂತಹ ಲಕ್ಷ್ಮಿ ಮತ್ತೊಂದಿಲ್ಲ. ಬದುಕಲಿಕ್ಕೆ 2 ಕಣ್ಣು, ಕಿವಿ, ಕಣ್ಣು. ನೀವು ಕೇಳ್ಬೋದು, ಹಣ ಬೇಕಲ್ಲ ಇವತ್ತಿನ ಒಂದು ಸೋಷಿಯಾಲಿಟಿಗೆ, ಇವತ್ತಿನ ಒಂದು ಜನರಲ್ ಒಂದು ಬದುಕಲಿಕ್ಕೆ ಹಣ ಮುಖ್ಯ ಅಂತ. ಹಣನೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಲಕ್ಷ್ಮಿನ ನಾವು ಆಹ್ವಾನ ಮಾಡ್ಕೊಳ್ಳೋದಿಕ್ಕೆ, ಲಕ್ಷ್ಮಿನ ನಮಗೆ ಸದಾ ಇರಬೇಕು ಅನ್ನೋದು ಹಾಗಿದ್ರೆ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಾಮಾಣಿಕತೆಯಿಂದ ಇರಬೇಕು. ಒಂದನ್ನು ಹೇಳ್ತಾರೆ, ಮತ್ತೆ ಈ ಹಣ ಮತ್ತೆ ಈ ರಕ್ತ ಹರಿತಾನೆ ಇರ್ಬೇಕಂತೆ. ಈ ರಕ್ತ ಹರಿತನೇ ಸ್ಟಾಪ್ ಆದ್ರೆ ಆರೋಗ್ಯ ಹದಗೆಡುತ್ತೆ. ಹಣ ಹರಿದೇನೆ ಇದ್ರೆ ನಮ್ಮ ಹಣಕ್ಕೆ ಒಂದು ಆರ್ಥಿಕತೆಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಹಾಗಾಗಿ ನಮ್ಗೆ ಹಣ ಯಾವಾಗ್ಲೂ ಇರ್ಬೇಕು, ಅದು ಸ್ಟಾಪ್ ಆಗ್ಬಾರ್ದು. ವರಮಹಾಲಕ್ಷ್ಮಿ ಹಬ್ಬದಿಂದೇ ಸೀಮಿತ ಆಗಿರಬಾರ್ದು ಅದು. ಸೊ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಒಳ್ಳೆ ಸಾಕಷ್ಟು ಒಂದು ಆತ್ಮ ತೃಪ್ತಿಯಿಂದ ನಮ್ಮ ಮನೆ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿದ್ರೆ ಜಿಲ್ಲೆ, ತಾಲೂಕು, ಇಡೀ ದೇಶನೇ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡುವಾಗ ತುಂಬಾ ಸಿಂಪಲ್ ಆಗಿ ನಿಮ್ಮ ಕೈಲಾದಷ್ಟು, ನಿಮ್ಮ ಆರ್ಥಿಕತೆ ಎಷ್ಟು ಇದೆಯೋ ಅಷ್ಟಕ್ಕೆ ದೇವರು ಲಕ್ಷ್ಮಿ ಫೋಟೋ ಇದ್ರೆ ಅದ್ರ ಮುಂದೆ ಒಂದು ಕಳಸವನ್ನ ಇಟ್ಟು, ಕಾಯಿನ ಇಟ್ಟು, ಹೂವನ್ನ ಇಟ್ಟು, ನಿಮ್ಮ ಮನೇಲಿ ಏನೋ ಸಾಧ್ಯ ಇದೆ ಅದನ್ನ ನೈವೇದ್ಯವನ್ನು ಇಟ್ಟು ಭಗವಂತನಲ್ಲಿ ಸಂತೃಪ್ತರಾಗಿ ಇಷ್ಟು ಖುಷಿಯಿಂದ ಒಂದು ನಮಸ್ಕಾರವನ್ನು ಹಾಕಿ ಒಂದು ಒಳ್ಳೆ ಒಂದು ಆತ್ಮ ಶುದ್ಧಿಯಿಂದ, ಯಾವುದೇ ರೀತಿ ಗೊಂದಲ, ಭಯ, ಸ್ಟ್ರೆಸ್ ಇಲ್ಲದೆ ಸಂಪೂರ್ಣ ಮನಸ್ಸಿನಿಂದ, ನಿಷ್ಕಲ್ಮಶ ಮನಸ್ಸಿನಿಂದ ಬೇಡ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ಆ ಒಂದು ಲಕ್ಷ್ಮಿ ನಿಮಗೆ ಕಟಾಕ್ಷ ಆಗುತ್ತೆ. ಸೊ ಈ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ 3 ಹೇಳ್ತೀನಿ ನಾನು. ಸೊ ಫಸ್ಟ್ನೇದಾಗಿ ಲಕ್ಷ್ಮಿಗೆ ನೀವು ಧನ್ಯವಾದವನ್ನ ಸಲ್ಲಿಸಿ. ಯಾಕಂದ್ರೆ ಇಷ್ಟು ದಿನ ಬದುಕಲಿಕ್ಕೆ, ಇಷ್ಟು ದಿನ ಅನ್ನ ತಿನ್ಲಿಕ್ಕೆ, ಇಷ್ಟು ದಿನ ಬಟ್ಟೆ ಹಾಕೊಳ್ಳಿಕ್ಕೆ ಪ್ರತಿಯೊಂದು ನನಗೆ ಲಕ್ಷ್ಮಿ ರೂಪದಲ್ಲಿ ಕೊಟ್ಟಿದ್ಯಾ ಲಕ್ಷ್ಮಿ, ನಿನಗೆ ಧನ್ಯವಾದಗಳು ಅಂತ ಹೇಳಿ. 2ನೇದು, ಲಕ್ಷ್ಮಿಗೆ ನನ್ನನ್ನ ತಾಯಿ ಕ್ಷಮಿಸ್ಬಿಡು ಅಂತ ಹೇಳಿ. ಯಾಕಂದ್ರೆ ನಾವು ಸಾಕಷ್ಟು ಬಾರಿ ಅನ್ನೆಸೆಸರಿ, ಅನ್ವೇಸ್ಟ್ ಆಗಿ ನಾವು ಸಾಕಷ್ಟು ದುಡ್ಡುಗಳನ್ನ ನಾವು ವೇಸ್ಟ್ ಮಾಡಿರ್ತೀವಿ. ಸೊ ಹಂಗಾಗಿ ಒಂದು ಸಾರಿನ ಹೇಳಿ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಲಕ್ಷ್ಮಿನ ಪೂಜೆ ಮಾಡ್ಬೇಕು ಮತ್ತೆ ಮುಂಬರ್ತಕ್ಕಂತಹ ಈ ನನಗೆ ಸಾಕಷ್ಟು ಆರ್ಥಿಕತೆಯನ್ನ ಸಂತೃಪ್ತಳಾಗಿ ಲಕ್ಷ್ಮಿ ನನಗೆ ನೀನು ಕೊಡಬೇಕು. ಯಾಕಂದ್ರೆ ನನಗೆ ಮುಂದೆ ಒಂದು ಹಣದ ಒಂದು ಆರ್ಥಿಕತೆ ಪರಿಸ್ಥಿತಿ ತುಂಬಾನೇ ಇದೆ. ಸಾಕಷ್ಟು ಒಂದು ಸಮಾಜ ಸೇವೆ ಮಾಡಬೇಕಾಗಿದೆ, ಸಾಕಷ್ಟು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ಹಾಗೆ ಸಾಕಷ್ಟು ನನ್ನ ಆರ್ಥಿಕತೆಯನ್ನ ನಾನು ಒಂದು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಹಾಗಾಗಿ ನನಗೆ ಸಾಕಷ್ಟು ಹಣದವನ್ನ ನನಗೆ ಅಳವಡಿಸ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಕೊಡ್ತಕ್ಕಂಥದ್ದನ್ನ ಅಂತ ಹೇಳಿ ದೇವಿಗೊಂದು ನಮಸ್ಕಾರವನ್ನ ಹಾಕಿ. ಯಾವುದೇ ಕಾರಣಕ್ಕೂ ಆಡಂಬರ ಬೇಡ. ನಿಮ್ಮಲ್ಲಿ ಸಾಮರ್ಥ್ಯ ಇದೆಯಾ, ಒಡವೆನೂ ಹಾಕಿ, ಬ್ರ್ಯಾಂಡೆಡ್ ಒಂದು ವಸ್ತುಗಳನ್ನ ಹಾಕಿ. ಏನ್ ಗೊತ್ತಾ, ಸಿಂಪಲ್ ಆಗಿ ನನ್ನ ಒಂದು
ರಿಸರ್ಚ್ ಪ್ರಕಾರ, ನನ್ನ ಒಂದು ಅನುಭವದ ಪ್ರಕಾರ ಯಾವುದೇ ರೀತಿ ಆಡಂಬರದ ಪೂಜೆ ಅದು ಲಕ್ಷ್ಮೀ ಪೂಜೆನೇ ಅಲ್ಲ. ಯಾಕಂದರೆ ನಾವು ಎಲ್ಲವನ್ನ ಇಲ್ದಿರೋದನ್ನೆಲ್ಲ ತಂದು ತಂದು ಇಟ್ಟು ಭಗವಂತನಿಗೆ ನನಗದು ಕೊಡು ಇದು ಕೊಡು ಅಂತ ಕೈ ಮುಗಿದ್ರೆ ಆಲ್ರೆಡಿ ನಿನ್ನ ಹತ್ರ ಇದೆಯಲ್ಲಪ್ಪ ನಾನೇನು ಕೊಡಲಿ ಅಂತ ದೇವಿ ಕೋಪ ಆಗಿಬಿಡ್ತಾಳೆ. ಹಾಗಾಗಿ ಸಂತೃಪ್ತಿಯಿಂದ ನೀವು ಯಾವುದೇ ರೀತಿ ಏನು ನಿಮ್ಮನೆ ಇಲ್ಲೇನಿದೆ ಅದನ್ನು ನೈವೇದ್ಯವಾಗಿ ಇಟ್ಟು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿ ಒಂದು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನೋ ಸುಖಿನೋ ಭವಂತು, ಈ ದೇಶದಲ್ಲಿರ್ತಕ್ಕಂತಹ ಹಳ್ಳಿ ನನಗಿರ್ತಕ್ಕಂತಹ ಎಲ್ಲವನ್ನ ಸುಖವಾಗಿಡಪ್ಪ, ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಕ್ಕಂತಹ ಈ ರೀತಿ ಬಹುಶಃ ನನಗನ್ಸುತ್ತೆ ಈ ರೀತಿ ಮಾಡಿನೇ ಕಾಲ ಕಾಲಕ್ಕೆ ಏನೇನು ಆಗ್ತಾ ಇಲ್ಲ ಅದು ಖಂಡಿತ ಆಗ್ತಾ ಇಲ್ಲ. ದೇಶಕ್ಕೆ ಒಳ್ಳೆಯದನ್ನ ಮಾಡು. ಇವತ್ತಿನ ಪ್ರಪಂಚದಲ್ಲಿ ಸ್ವತಂತ್ರ ಅನ್ನೋದು ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಅನ್ನೋದಿಲ್ಲ. ಹೆಣ್ಣು ಮಕ್ಕಳಲ್ಲಿ ಯಾವುದೇ ರೀತಿ ಒಬ್ಬೊಬ್ಬರೇ ಓಡಾಡಬೇಕಾದ್ರೂ ಕೂಡ ಒಂದು ಒಳ್ಳೆ ಒಂದು ಸ್ವತಂತ್ರ ಇಲ್ಲ. ಸೊ ಆ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸು. ನಾವು ಬೇರೆಯವರನ್ನ ಸಂರಕ್ಷಿಸ್ತಿದ್ರೆ ನನ್ನ ಮನೆನ ಭಗವಂತ ಸಂರಕ್ಷಿಸ್ತಾ ಇರ್ತಾನೆ. ಸೊ ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬನೇ ಒಂದು ಹಬ್ಬನೇ ನೀವು ಲಕ್ಷ್ಮಿಯನ್ನಾಗಿ ಆಚರಿಸಬಾರ್ದು. ಪ್ರತಿಯೊಂದು ದಿನನೂ ಕೂಡ ಲಕ್ಷ್ಮಿನ ನೀವು ಒಂದು ಒಳ್ಳೆ ರೀತಿ ಆಹ್ವಾನ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಾಕಷ್ಟು ಬಾರಿ ನಾನು ಹೇಳ್ತೀನಿ, ಈಗ ಈ ಹುಂಡಿಗೆ ಹೋಗಿ ಒಂದು ದುಡ್ಡನ್ನು ಹಾಕ್ತಕ್ಕಂಥದ್ದು, ಭಿಕ್ಷುಕರು ಕೆಲವರು ಹೋಗಿ ನಮಗೆ ಒಂದು ಅವಶ್ಯಕತೆ ಇದೆ ಭಿಕ್ಷೆ ಬೇಡ್ತಾ ಇರ್ತಾರೆ. ಸೊ ಅವ್ರಿಗೆ ಭಗವಂತ ಏನು ನಮ್ಮ ಕೈಲಾದಷ್ಟು ನಾವು ಕೊಡಬೇಕು ಅಂತ ನಾವು ಹೇಳ್ತೀವಿ. ಸೊ ನಾವು ಯಾರು ಪಾತ್ರರಾಗಿರ್ತಾರೆ ಅವ್ರಿಗೆ ಮಾತ್ರ ದುಡ್ಡನ್ನ ಕೊಡಬೇಕು. ಯಾಕಂದರೆ ಅಸಮರ್ಥರು ಯಾರಿರ್ತಾರೆ ಆ ದುಡ್ಡನ್ನು ಯಾರು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾರೆ ಅವ್ರಿಗೆ ಕೊಡಬೇಕು. ಹಣ ಅಂದ್ರೇ ನಮಗೊಂದು ಶ್ರೀಮಂತಿಕೆ, ಒಂದು ಎನರ್ಜಿ ಇದ್ದ ಹಾಗೆ. ಆ ಹಣವನ್ನು ನಾವು ಯಾವ ರೀತಿ ಎಲ್ಲ ಅನ್ವೇಸ್ಟ್ ಮಾಡಿದ್ದೀವಲ್ವಾ, ಸೊ ಆ ರೀತಿ ಅನ್ವೇಷ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಏನಿದೆ, ನಿಮ್ಮ ಮನೆಯಲ್ಲಿ ಯಾವೆಲ್ಲ ಒಂದು ದುಡ್ಡಿನ ಕಾಸಿದೆ, ಒಂದು ಹೇಳ ದೇವಿಗೆ ನಾವು ಇರ್ತಕ್ಕಂತಹದ್ದು ಒಡವೆ ಆಗಲಿ, ಚಿನ್ನ ಆಗಲಿ, ದುಡ್ಡಾಗಲಿ ಅದನ್ಯಾವುದೂ ನೋಡಲ್ಲ. ಆ ವ್ಯಕ್ತಿ ಸಂಪೂರ್ಣವಾಗಿ ಮನಸ್ಫೂರ್ತಿಯಿಂದ ಪೂಜೆ ಮಾಡ್ತಿದ್ದಾನ ಕೇಳ್ತಾರೆ. ಸೊ ಸಾಕಷ್ಟು ನಾನು ನೋಡಿದ್ದೀನಿ ಇಷ್ಟು ವರ್ಷದಿಂದ. ನನಗೆ ನೋಡಿರ್ತಕ್ಕಂತಹ ಅನುಭವದ ಪ್ರಕಾರ ಹಿಂದೆ 15 ಡೇಸಿಗೆ ಸ್ಟಾರ್ಟ್ ಮಾಡಿರ್ತಾರೆ ಅವರು ಮಹಾಲಕ್ಷ್ಮಿ ಹಬ್ಬ. ಮತ್ತು ಅಂದರೆ ಮನೆ ಕ್ಲೀನಿಂಗ್ ಮಾಡ್ತಕ್ಕಂಥದ್ದು, ಎಲ್ಲ ಪರ್ಚೇಸ್ ಮಾಡ್ತಕ್ಕಂತಹದ್ದು, ಮತ್ತು ಇಡೀ ಹಿಂದಿನ ದಿನ ಎಲ್ಲ ಅವರು ಎಲ್ಲ ನೀಟ್ ಮಾಡಿ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಮಲಗೋಷ್ಟರಲ್ಲಿ ಹೆಚ್ಚು ಕಡಿಮೆ 1 ಗಂಟೆ 2 ಗಂಟೆ ರಾತ್ರಿ ಆಗುತ್ತೆ. ಮತ್ತು 3 ಗಂಟೆ 4 ಗಂಟೆ ರಾತ್ರಿಗೆ ಎದ್ದು ಪೂಜೆ ಮಾಡಿ ಎಲ್ಲವನ್ನ ಮಾಡಿ ಎಲ್ಲ ನೈವೇದ್ಯ ಎಲ್ಲ ಇಟ್ಟಿರ್ತಾರೆ. ಸೊ ಅವರು ಭಕ್ತಿಯಿಂದ ಪೂಜೆನೇ ಮಾಡಿರಲ್ಲ. ಯಾಕಂದರೆ ಮನಸ್ಸಲ್ಲಿ ಒಂದು ಗೊಂದಲ ಇರುತ್ತೆ, ಆ ತಾಯಿಗೆ ನಾನು ಒಡವೆ ಈ ರೀತಿ ಹಾಕಬೇಕಿತ್ತು, ಈ ರೀತಿ ಅಲಂಕಾರ ಮಾಡಬೇಕಿತ್ತು, ಈ ರೀತಿ ನೈವೇದ್ಯನ ಇಡಬೇಕಿತ್ತು, ಸೊ ಸ್ವಲ್ಪ ಸೀರೆ ನೆರಿಗೆ ಈ ಕಡೆ ಬಂತು, ಈ ರೀತಿ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ನಾನು ಹೇಳೋದು ಇಷ್ಟೇ, ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿರಲಿ. ನೀವು ಪೂಜೆ ಮಾಡಬೇಕಾದ್ರೆ ನೀವು ಎಷ್ಟೇ ರೆಡಿ ಮಾಡ್ಕೊಂಡಿರಿ, ಎಷ್ಟೇ ಸಿದ್ಧತೆ ಮಾಡ್ಕೊಂಡಿರಿ, ನೀವಲ್ಲಿ ಎಷ್ಟು ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಷ್ಟಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ 1-2 ಗಂಧದ ಕಡ್ಡಿನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಬಿಡಿ. ಅಲ್ಲಿಗೆ ಭಗವಂತನಿಗೆ ಒಂದು ಪೂಜೆ ಸಲ್ಲಿಸಿದಾಗುತ್ತೆ. ಸೊ ಭಗವಂತ ನನಗೆ ಸೀರೆ ಸರಿ ಮಾಡಿಲ್ಲ, ಲಕ್ಷ್ಮಿ ನನಗೆ ಸೀರೆ ಸರಿ ಮಾಡಿಲ್ಲ, ಆ ನೈವೇದ್ಯ ಇಟ್ಟಿದ್ದಾರೆ, ಇದನ್ನ ಇಟ್ಟಿಲ್ಲ, ಅದನ್ನು ನೋಡ್ಲಿಕ್ಕೆ ಬರಲ್ಲ. ಅದನ್ನೆಲ್ಲ ಮನಸ್ಸಿಂದ ತೆಗೆದು ಹಾಕ್ಬಿಡಿ. ಸೊ ಆ ಸೀರೆ ಸರಿಯಾಗಬೇಕಿತ್ತು, ಒಡವೆ ಇದನ್ನು ಹಾಕಬೇಕಿತ್ತು, ಹಣ್ಣು ಈ ಕಡೆ ಇಡಬೇಕಿತ್ತು, ಸೊ ಸ್ಯಾರಿ ಡ್ರ್ಯಾಪ್ ಆ ಕಡೆ ಹೋಯಿತು, ಈ ಕಡೆ ಹೋಯಿತು, ಏನೇ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಗೊಂದಲ ಇರಲಿ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಲಕ್ಷ್ಮಿಯ ವ್ರತವನ್ನು ಮಾಡ್ತಿದ್ದೀರಾ, ಲಕ್ಷ್ಮಿ ಪೂಜೆಯನ್ನು ಮಾಡ್ತಿದ್ದೀರಾ. ಆ ಸಮಯದಲ್ಲಿ ನೀವೇನು ಮಾಡಿ ಅಂತ ಅಂದರೆ ಸಂಪೂರ್ಣವಾಗಿ ಎಲ್ಲವನ್ನ ತೆಗೆದು ಹೊರಗೆ ಹಾಕಿ ಕಣ್ಣನ್ನು ಮುಚ್ಚಿ ಒಂದು 10 ನಿಮಿಷ ಭಕ್ತಿಯಿಂದ ಪೂಜೆ ಮಾಡಿ. ಯಾಕೆ ಲಕ್ಷ್ಮಿ ವ್ರತ ಮಾಡ್ತೀರಾ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ, ಯಾಕೆ ನಿಮಗೆ ಫಲ ಸಿಗಲ್ಲ ಅಂತ ಅಂದರೆ ಇದೆ. ಸಾಕಷ್ಟು 90% ನಾನು ನೋಡಿರ್ತೀನಿ ಎಲ್ಲವನ್ನ ಮಾಡಿರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಅವರ ಜ್ಞಾನ, ಅವರ ಧ್ಯಾನ, ಅವರ ಒಂದು ಲಕ್ಷ್ಮಿಯ ಒಂದು ಅಲಂಕಾರದ ಕಡೆ ಇರುತ್ತೆ ವಿನಃ ನಾನು ಯಾವುದ್ರ ಬಗ್ಗೆ ಸಂಪೂರ್ಣವಾಗಿ ಆ ಲಕ್ಷ್ಮಿನನ್ನೇ ತನ್ನೀಳಲಾಗಿದ್ದೇನೆ ಅನ್ನೋದ್ರ ಬಗ್ಗೆ ಆ ಒಂದು ಪೂಜೆ ಮಾಡ್ತಾ ಇರೋರಿಗೆ ಇರಲ್ಲ. ಅದನ್ನೆಲ್ಲ ಬಿಟ್ಟು ನಾನು ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ, ತಾಯಿ ಎಲ್ಲರನ್ನ ಕಾಪಾಡು, ಲಕ್ಷ್ಮಿ ನನಗೆ ಸಾಕಷ್ಟು ಫಸ್ಟ್ ನಾನು ಮೊದಲು ಹೇಳಿದಾಗೆ ಧನ್ಯವಾದವನ್ನು ಸಲ್ಲಿಸಿ. ಇಂತಹ ಒಂದು ಅವಕಾಶವನ್ನು ಕೊಟ್ಟಿದೆಯಾ, ಅಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟಿದೆಯಾ, ನಿನ್ನಂತಹವನ್ನ ನಾವು ದೇವಸ್ಥಾನಕ್ಕೆ ಹೋಗೋದ್ರ ಬದಲು ನನ್ನ ಮನೆಯಲ್ಲೇ ಸೃಷ್ಟಿ ಮಾಡಿ ನಿನಗೆ ಸಮರ್ಪಿಸ್ತಾ ಇದ್ದೇನೆ. ನನಗೆ ಸಾಕಷ್ಟು ಹಣದ ಅವಶ್ಯಕತೆ ಇದೆ, ಹಣವನ್ನು ಸಾಕಷ್ಟು ಮುಂಬರ್ತಕ್ಕಂತಹ ವರ್ಷದೊಳಗೆ ನನಗೆ ಸಾಕಷ್ಟು ಹಣದ ವ್ಯವಸ್ಥೆಯನ್ನು ಕೊಡು, ಸಾಕಷ್ಟು ಸಹಾಯ ಮಾಡೋದಿದೆ, ನಿನಗೆ ಮೊದಲನೇದಾಗಿ ಧನ್ಯವಾದ. ಮತ್ತು ನಾನು ಇಲ್ಲಿಂದ ಎಲ್ಲಿ
ಇಲ್ಲಿವರೆಗೆ ಅನ್ವೇಷ್ಟು ದುಡ್ಡನ್ನ ಕಳೆದಿದ್ದೀನೋ ಅದಕ್ಕೆಲ್ಲ ಸಾರಿ ಅಂತ ಹೇಳಿ ಈ ರೀತಿ ಪೂಜೆಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ನಿಮ್ಮ ಧ್ಯಾನವನ್ನು ಆ ಲಕ್ಷ್ಮಿಯ ಕಡೆಗೆ ಹೋಲಿಸಿ. ಖಂಡಿತವಾಗಿಯೂ ಕೂಡ ಲಕ್ಷ್ಮಿ ಮುಂಬರ್ತಕ್ಕಂತಹ ವರ್ಷದೊಳಗಡೆ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಒಂದೇ ದಿನ ಲಕ್ಷ್ಮಿ ಇರಬಾರ್ದು, ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನ್ನೋದು ಇರಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ನೆಗೆಟಿವಿಟಿ ಇರುತ್ತೆ, ಆ ನೆಗೆಟಿವಿಟಿನೆಲ್ಲ ಹೊರಗೆ ಹಾಕ್ತಾ ಇರ್ತೀವ. ಸೊ ನಮಗೆ ಅದನ್ನು ತಂದು ನಾನು ಡೆಕೋರೇಟ್ ಮಾಡಬೇಕಿತ್ತು, ಆ ವಸ್ತುನ ತಂದು ಡೆಕೋರೇಟ್ ಮಾಡಬೇಕಿತ್ತು, ಅಥವಾ ಆ ಹೂವನ್ನು ಮೂಡಿಸ್ಬೇಕಿತ್ತು, ಅದನ್ನೆಲ್ಲ ಸಂಪೂರ್ಣ ಬಿಟ್ಬಿಡಿ. ನಿಮ್ಮ ಮನೆನ ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳಿ. ನೀವು ಶುದ್ಧಿಯಾಗಿ ನಿಮ್ಮನೆ ಏನಿದೆ ಅದನ್ನು ಇಟ್ಟು, ನಿಮ್ಮನೆ ಲಕ್ಷ್ಮಿನ ಇಲ್ವಾ, ಲಕ್ಷ್ಮಿ ಫೋಟೋನ ಇಟ್ಟು, ಅದ್ರ ಮುಂದೆ ಒಂದು ಕಳಸನ ಇಟ್ಟು, ಒಂದು ತೆಂಗಿನಕಾಯಿನ ಇಟ್ಟು ಭಗವಂತನಲ್ಲಿ ಸಂತೃಪ್ತರಾಗಿ ಒಂದು ಒಳ್ಳೆ ನಿಷ್ಕಲ್ಮಶ ಮನಸ್ಸಿನಿಂದ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ಮಾತು ಸರಾಗವಾಗಿ ಬರ್ತಾ ಇಲ್ಲ, ಸೊ ನಿಷ್ಕಲ್ಮಶ ಮನಸ್ಸಿನಿಂದ ಒಂದು ಒಳ್ಳೆ ರೀತಿ ದೇವರನ್ನ ಪ್ರಾರ್ಥಿಸ್ತಾ ಬನ್ನಿ. ಯಾಕೆ ಲಕ್ಷ್ಮಿ ನಿಮ್ಮ ಸ್ಥಿರವಾಗಿ ನಿಲ್ಲಲ್ಲ ಬಂದು ಕೇಳಿ ಅಂತ ಹೇಳ್ತಾ, ಯಾಕಂದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಕಾರಣ, ಎಷ್ಟು ವರ್ಷದಲ್ಲಿ ನಾವು ಟೈಮಿಂಗ್ಸಲ್ಲಿ ಕೂರಿಸ್ಬೇಕು, ಈ ಟೈಮಿಂಗ್ಸಲ್ಲಿ ಕೂರಿಸ್ಬೇಕು, ಇದನ್ನೇ ಇಡಬೇಕು, ಕಳಶಕ್ಕೆ ಇದನ್ನೇ ಹಾಕಬೇಕು ಅಂತ ಎಲ್ಲರೂ ಹಾಕ್ತಾರೆ. ಸೊ ಅದನ್ನು ಸಾಧ್ಯವಾದಷ್ಟು ಜನಕ್ಕೆ ಅದನ್ನ ತರಲಿಕ್ಕೆ ಆಗಲ್ಲ. ಕೆಲವ್ರು ಏನು ಅನ್ಕೊತಾರೆ, ಅವ್ರು ಹೇಳ್ತಕ್ಕಂಥದ್ದನ್ನೆಲ್ಲ ವಸ್ತುಗಳನ್ನ ತಂದು ನಾನು ಹಾಕಿ ಪೂಜೆ ಮಾಡೋ ಅಷ್ಟರಲ್ಲಿ ನನ್ನ ಜೇಬಲ್ಲಿರ್ತಕ್ಕಂಥ ದುಡ್ಡೆಲ್ಲ ಹೋಗುತ್ತಪ್ಪ ಅನ್ನೋರು ತುಂಬಾ ಇದ್ದಾರೆ. ಸೊ ಅಂಥವರಿಗಾಗಿ ನನ್ನ ಈ ಒಂದು ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಹಾಗೆ ಕಮೆಂಟ್, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.